ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ಇಲ್ಲಿ ಕೊಲ್ಲಿ ಸರ್ಕಲ್ನ ಹತ್ರ ಇವತ್ತು ನನ್ನ ಪ್ರತಿನಿತ್ಯದ ವಾಯುವಿಹಾರ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದೊಂದು ವಿಶೇಷ. ಇಲ್ಲಿ ನಾನು ಹೀಗೆ ಹಲವಾರು ದಿವಸಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಇಲ್ಲೆಲ್ಲ ಒಂದು ಫುಟ್ಪಾತ್ ಇದೆ, ಅದನ್ನು ಜನನಾಯಕರು ದಯಮಾಡಿ ಅದನ್ನು ಸರಿಪಡಿಸ್ಬೇಕು, ಅದನ್ನು ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಆ ಕಡೆ ನಾನು ಹೋಗ್ತಿದ್ದೆ, ಯಾವುದೋ ಒಂದು ಲಾರಿ ಬಂದು ನನ್ನ ಮೇಲೆ ಅವತ್ತು ನನ್ನ ಕತೆ ಮುಗಿಸಿತ್ತು. ಏನೋ ಬಚಾವು ಸ್ನೇಹಿತರೆ. ಹಾಗಾಗಿ ನೋಡಿ, ಒಂದು ರಸ್ತೆ ಕುಲ್ಗೆಟ್ಟಿ ನಿಂತಿತ್ತು. ಇದರದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿದ್ದೆ. ಏನೋ ಮೊನ್ನೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದಷ್ಟು ಕಸ ತೆಗೆದಿದ್ದಾರೆ, ಆದರೆ ಟಾರ್ ಆಗಬೇಕು. ಅದೇ ಥರ ಇಲ್ಲೂ ಕೂಡ ಟಾರ್ ಆಗಬೇಕು. ಏನೋ ಕಸ ಕಡ್ಡಿ ತೆಗೆದಾಕಿ ಒಂದಷ್ಟು ಕ್ಲೀನ್ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಇದನ್ನು ಒಂದು ಸಮಾಜ ಸೇವೆ ಅಂತ ಅಂದ್ಕೊಂಡು ಈ ಒಂದು ಕಾರ್ಯಗಳನ್ನು ಅಂದರೆ ಅಧಿಕಾರಿಗಳ ಗಮನಕ್ಕೆ ಬರಲಿ ಅಂತ ಹೇಳಿ ನಾನು ಮಾಡಿದ್ದೆ. ಬಹುಶಃ ಅದು ತಲುಪಿರಬೇಕು ಅಂತ ಕಾಣಿಸುತ್ತೆ. ಏನೋ ಒಂದು ಜನಪ್ರತಿನಿಧಿಗಳು ನಿಜವಾಗ್ಲೂ ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಭಾಳ ಖುಷಿ ಆಗ್ತಿದೆ. ನೋಡಿ, ಇಲ್ಲೆಲ್ಲ ತುಂಬ ಕಸ ತುಂಬ್ಕೊಂಡ್ಬಿಟ್ಟಿತ್ತು. ಇಲ್ಲಿ ಏನಾಗಬೇಕು ಅಂದರೆ ಈಗ ಟಾರ್ ಆಗಬೇಕು. ಸೊ ಟಾರ್ ಆಗಿಬಿಟ್ರೆ ಮಳೆ ನೀರು ಸಲೀಸಾಗಿ ಹೊರಗಡೆ ಹೋಗುವಂತೆ ಆ ಪೈಪ್ಲೈನನ್ನು ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಮಳೆ ಆದರೂ ಕೂಡ ಏನು ನೀರು ನಿಲ್ಲೋದಿಲ್ಲ. ನಾವು ಸಲೀಸಾಗಿ ಅಂದರೆ ಏನು ನಮ್ಮ ವಾಯುವಿಹಾರವನ್ನು ಮಾಡಬಹುದು. ಖಂಡಿತ ತುಂಬ ಸಂತೋಷ ಆಗ್ತಿದೆ. ಇದನ್ನು ನಾನು ನಿಜವಾಗ್ಲೂ ಶ್ಲಾಘನೆ ಮಾಡ್ತೀನಿ. ಯಾಕೆ ಅಂತಂದರೆ ಸಮಾಜದಲ್ಲಿ ಇಂಥ ಏನು ಕೆಲಸಗಳು ಆಗಲೇಬೇಕು. ಅಂದ್ರೇನು, ಏನು ನ್ಯೂನತೆಗಳಿದ್ದಾವೆ ಅದನ್ನು ಸರಿಪಡಿಸ್ಬೇಕು. ಇದೆಲ್ಲ ತೆಗೆದು ನೋಡಿ, ಇಲ್ಲೇ ಮೊನ್ನೆ ನೋಡಿದೆ ನಾನು, ಖುಷಿ ಆಯಿತು ನನಗೆ. ಇಲ್ಲ ನಾನು ಈ ಥರ ಕೇಳ್ಕೊಂಡಿದ್ದೆ, ಇಲ್ಲೊಂದು ವಾಕ್ ಮಾಡೋಕ್ಕೆ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ಅದು ಬಹುಶಃ ತಲುಪಿದೆ ಅಂತ ಕಾಣಿಸುತ್ತೆ. ಅಧಿಕಾರಿಗಳಿಗೆ ತುಂಬ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಈ ಮೂಲಕ. ಸ್ನೇಹಿತರೆ, ನನ್ನ ಒಂದು ಮನ್ನಣೆಗೆ ಬೆಲೆ ಸಿಕ್ಕದೆ ಅನ್ಕೋತೀನಿ. ಆದರೂ ಸಮಾಧಾನ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಇದು ಟಾರ್ ಆಗಬೇಕು, ಟಾರ್ ರಸ್ತೆ ಆಗಬೇಕು. ಅದರ ಅಲ್ಲಿ ಏನು ನಾವು ತಿರುಗಾಡ್ತೀವೋ ಅದೇ ಥರ ಇದು ಕೂಡ ಆಗಬೇಕು. ದಯಮಾಡಿ ಅದನ್ನು ಶೀಘ್ರದಲ್ಲೇ ಮಾಡಬೇಕು. ಏನು ಒಂದು ಸೇತುವೆಗಳಿದ್ದಾವೆ, ಇಲ್ಲೆಲ್ಲ ಫುಟ್ಪಾತ್ಗಳನ್ನು ಈ ಥರ ಮಾಡೋದು ಸೂಕ್ತ, ಸಮಂಜಸ. ಅಧಿಕಾರಿಗಳು ನಿಜವಾಗ್ಲೂ ಇದನ್ನು ಗಮನಿಸಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ. ಯಾರೇ ಮಾಡಿರಲಿ, ಯಾವುದೇ ಪಕ್ಷ ಆಗಿರಲಿ, ಏನೇ ಆಗಿದ್ರೂ ನಿಜವಾಗ್ಲೂ ನೋಡಿ, ಇಲ್ಲಿ ಕೊಳ್ಳಿ ಎಲ್ಲ ಕಸ ತುಂಬಿ ತುಳುಕ್ತಾಯಿತ್ತು, ಎತ್ತಾಕಿದ್ದಾರೆ. ನದಿಗೆಲ್ಲ ಸರಿ ಹೋಗ್ಬೇಕು ಅನ್ನೋದು ನನ್ನ ಒಂದು ಕೋರಿಕೆ. ಸ್ನೇಹಿತರೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತೇಳಿ. ಅಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 96 321 31 831. ಸ್ನೇಹಿತರೆ, ಏನೋ ಪ್ರತಿನಿತ್ಯ ಒಂದಿಷ್ಟು ಕೆಲಸಗಳು ಆಗಲಿ ಅಂಥೇಳಿ ನಾನು ಇಂದಿಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ನಿಜವಾಗ್ಲೂ ನನಗೆ ಖುಷಿ ಆಗ್ತಾಯಿದೆ. ಇದೆಲ್ಲ ಸ್ವಚ್ಛ ಭಾರತ ಒಂದು ಕಲ್ಪನೆಗೆ ಸಿಕ್ಕ ಒಂದು ಮನ್ನಣೆ ಅಂತ ಹೇಳ್ತೀನಿ. ನೋಡಿ, ಈ ಕಡೆ ಎಲ್ಲ ಇಲ್ಲೂ ಕೂಡ ಗಲೀಜೆಲ್ಲ ಆಗಬೇಕು, ತೆಗಿಬೇಕು. ನೋಡಿ, ಇಲ್ಲಿ ಒನ್ ವೇ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ
ಇಲ್ಲಿ ಒನ್ ವೇ ಆಗಿಬಿಟ್ಟಿದೆ ನೋಡಿ. ಅಲ್ಲಿ ಒಂದು ಬ್ರಿಡ್ಜ್ ಆಗಬೇಕು. ಇದಕ್ಕೆ ಸರಿಸಮನಾಗಿ ಎಡಭಾಗದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಎಡಭಾಗದಲ್ಲಿ ಒಂದು ಶಿಂಷಾ ನದಿಗೆ ಸೇತುವೆ ಆಗಬೇಕಾಗಿದೆ. ಸರ್ಕಾರ ಶೀಘ್ರದಲ್ಲೇ ದಯಮಾಡಿ ಇದನ್ನು ಮಾಡಿದ್ರೆ ಇಲ್ಲಿ ಅಪಘಾತಗಳನ್ನು ತಡಿಬೋದು. ಈಗ ಒನ್ ವೇ ಆಗಿ ಈ ಕಡೆ ಮಾತ್ರ ಒಂದೇ ದಿಕ್ಕಿನಲ್ಲಿ. ಇದು ಕೂಡ ಏನು ಕೋಡಹಳ್ಳಿಯ ಜನ ಅವತ್ತು ಪ್ರತಿಭಟನೆ ಮಾಡದೆ ಇದ್ದಿದ್ದರೆ ವರ್ಷಾನುಗಟ್ಟಲೆ ಪ್ರತಿಭಟನೆ ಮಾಡಿಲಿ ಒಂದು ಸೇತುವೆ ಬ್ರಿಡ್ಜ್ ಆಯಿತು. ಆದರೆ ಆ ಕಡೆಗೆ ಆಗಲಿಲ್ಲ. ದಯಮಾಡಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು, ಥ್ಯಾಂಕ್ ಯು.